ಮಡಿಕೇರಿಯ ಖಾಸಗಿ ರೆಸಾರ್ಟ್ನಲ್ಲಿ ತಂಗಿರುವ ಕಾಂಗ್ರೆಸ್ ಕಾರ್ಪೊರೇಟರ್ಸ್ ಬೆಂಗಳೂರಿನತ್ತ ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲ 76 ಪಾಲಿಕೆ ಸದಸ್ಯರು ತಮ್ಮ ಗಂಟು ಮೂಟೆ ಕಟ್ಟಿಕೊಂಡು ವಾಪಸ್ಸಾಗ್ತಾ ಇದ್ದಾರೆ. ಇವತ್ತು ಸಂಜೆ ವೇಳೆಗೆ ಬೆಂಗಳೂರಿಗೆ ಬರಲಿದ್ದು ಬಳಿಕ ಹೊರವಲಯದ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ನಮ್ಮನ್ನು ಕಾಪಾಡಿದ್ದಕ್ಕೆ ಧನ್ಯವಾದಗಳು. ಅಲ್ಲ ಸರ್, ನಾವು ನಾಳೆ ಬಿಬಿಎಂಪಿ ಮೇಯರ್ ಚುನಾವಣೆಯ ಹಿನ್ನೆಲೆಯಲ್ಲಿ ಕೇರಳದಲ್ಲಿ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದ ಜೆಡಿಎಸ್ ಕಾರ್ಪೊರೇಟರ್ಗಳು ಬೆಂಗಳೂರಿನತ್ತ ಪ್ರಯಾಣವನ್ನು ಆರಂಭಿಸಿದ್ದಾರೆ. 14 ಕಾರ್ಪೊರೇಟರ್ಗಳು ತಾವು ವಾಸ್ತವ್ಯ ಹೂಡಿದ್ದ ಕೋವಲಂನ ಉದಯ ಸಮುದ್ರ ರೆಸಾರ್ಟ್ನಿಂದ ತಿರುವನಂತಪುರಂ ವಿಮಾನ ನಿಲ್ದಾಣಕ್ಕೆ ತೆರಳಿದ್ದು ಮಧ್ಯಾಹ್ನ 2:30 ಸುಮಾರಿಗೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಲಿದ್ದಾರೆ. ಆ ಬಳಿಕ ವಿಮಾನ ನಿಲ್ದಾಣದಿಂದ ನೇರವಾಗಿ ಬಿಡದಿಯಲ್ಲಿರುವ ಖಾಸಗಿ ರೆಸಾರ್ಟ್ಗೆ ತೆರಳಲಿರುವ ಕಾರ್ಪೊರೇಟರ್ಸ್ ಇಂದು ರಾತ್ರಿ ಅಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಇಂದು ಸಂಜೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ರೆಸಾರ್ಟ್ಗೆ ತೆರಳಲಿದ್ದು ಕಾರ್ಪೊರೇಟರ್ಸ್ಗಳ ಜೊತೆ ಸಭೆ ನಡೆಸಲಿದ್ದಾರೆ. ನಾಳೆ ಚುನಾವಣೆಯ ಹೊತ್ತಿಗೆ 14 ಜನ ಜೆಡಿಎಸ್ ಸದಸ್ಯರು ರೆಸಾರ್ಟ್ನಿಂದ ನೇರವಾಗಿ ಬಿಬಿಎಂಪಿ ಕಚೇರಿಗೆ ಆಗಮಿಸಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಿರಣ್ ಕೊಡ್ತಾರೆ. ಕಿರಣ್, ಕೇರಳದಿಂದ ಈಗಾಗಲೇ ಜೆಡಿಎಸ್ ಕಾರ್ಪೊರೇಟರ್ಸ್ ಹೊರಡೋಕ್ಕೆ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಸೊ ಇನ್ನು ನಾಳೆ ಚುನಾವಣಾ ಸಮಯಕ್ಕೆ ನೇರವಾಗಿ ಅವರು ರೆಸಾರ್ಟ್ನಿಂದ ಬಿಬಿಎಂಪಿಗೆ ಕಚೇರಿಗೆ ಆಗಮಿಸ್ತಾರೆ. ಸೊ ಏನೆಲ್ಲ ಬೆಳವಣಿಗೆಗಳು ನಡೆಯಲಿದೆ, ಹೆಚ್ಚಿನ ಮಾಹಿತಿ ಏನಿದೆ ಇದ್ರ ಬಗ್ಗೆ? ಗುರುಪ್ರಸಾದ್, ಜೆಡಿಎಸ್ ಪಾಳ್ಯದಲ್ಲಿ ಕೇರಳದಲ್ಲಿರುವಂತಹ ಕಾರ್ಪೊರೇಟರ್ಗಳನ್ನ ವಾಪಸ್ ಈಗ ಬೆಂಗಳೂರಿಗೆ ಬರೋದಕ್ಕೆ ಸೂಚನೆಯನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಅವರೀಗ ಕೇರಳದಿಂದ ಬೆಂಗಳೂರಿನತ್ತ ಹೊರಟಿದ್ದಾರೆ. ನಿನ್ನೆವರೆಗೂ ಅಂದ್ರೆ ಇವತ್ತಿನವರೆಗೂ ಕೂಡ ಕೇರಳದ ಕೋವಲಂನಲ್ಲಿರುವ ತಿರುವನಂತಪುರ ಸಮೀಪದ ಕೋವಲಂನ ಉದಯ ಸಮುದ್ರ ರೆಸಾರ್ಟ್ ನಲ್ಲಿ 14 ಜನ ಕಾರ್ಪೊರೇಟರ್ಗಳು ತಂಗಿದ್ರು. ಇದೀಗ ಅವರು ಕೋವಲಂ ರೆಸಾರ್ಟ್ ನಿಂದ ತಿರುವನಂತಪುರ ವಿಮಾನ ನಿಲ್ದಾಣಕ್ಕೆ ತೆರಳಿದ್ದಾರೆ. ವಿಮಾನ ನಿಲ್ದಾಣದಿಂದ ಈಗ ಸುಮಾರು 1:15 ವಿಮಾನದಲ್ಲಿ ಬೆಂಗಳೂರಿನತ್ತ ವಾಪಸ್ ಆಗ್ತಾರೆ. ಸುಮಾರು 2:30 ವೇಳೆ ಸುಮಾರಿಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅವರು ಬಂದಿಳಿಯುತ್ತಾರೆ. ಅಲ್ಲಿಂದ ನೇರವಾಗಿ ಬಿಡದಿ ಸಮೀಪದ ಖಾಸಗಿ ರೆಸಾರ್ಟ್ಗೆ 14 ಜನ ಕಾರ್ಪೊರೇಟರ್ಗಳು ಕೂಡ ತೆರಳುತ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಸಂಜೆ ವೇಳೆಗೆ ಅವರು ಸುಮಾರು 4 ಗಂಟೆ ವೇಳೆಗೆ ಖಾಸಗಿ ರೆಸಾರ್ಟ್ಗೆ ತೆರಳುವಂತ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಮತ್ತು ಬೆಂಗಳೂರಿನ 3 ಶಾಸಕರೇನೆಂದರೆ ಅಖಂಡ ಶ್ರೀನಿವಾಸ ಮೂರ್ತಿ, ಜಮೀರ್ ಅಹಮದ್ ಮತ್ತು ಗೋಪಾಲಯ್ಯ, ಈ ಇಷ್ಟು 4 ಜನ ಕೂಡ ಅವರನ್ನ ಖಾಸಗಿ ರೆಸಾರ್ಟ್ ನಲ್ಲಿ ಸೇರಿಕೊಳ್ತಾರೆ. ಅಲ್ಲಿ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆ ಕೂಡ ನಡೆಯುತ್ತೆ. ನಾಳೆ ಚುನಾವಣೆ ಮೇಯರ್ ಹಾಗೂ ಉಪಮೇಯರ್ ಸ್ಥಾನಕ್ಕೆ ಚುನಾವಣೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತು ಉಪ ಮೇಯರ್ ಸ್ಥಾನಕ್ಕೆ ವೃಷಭಾವತಿ ನಗರದ ವಾರ್ಡ್ ಸದಸ್ಯೆ ಹೇಮಲತಾ ಗೋಪಾಲಯ್ಯ ಅವರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವಂತಹ ವಿಚಾರದ ಬಗ್ಗೆ ಕೂಡ ಇಲ್ಲಿ ಚರ್ಚೆ ನಡೆಯುತ್ತೆ. ಮತ್ತು ಮೇಯರ್ ಸ್ಥಾನಕ್ಕೆ ನಡೆಯುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಯರ್ ಅಭ್ಯರ್ಥಿಗೆ ಬೆಂಬಲಿಸುವಂತಹ ವಿಚಾರದ ಬಗ್ಗೆ ಕೂಡ ಜೆಡಿಎಸ್ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಚರ್ಚೆ ನಡೆಯುತ್ತೆ. ಇಂದು ಸಂಜೆ ಅಥವಾ ಇಂದು ರಾತ್ರಿ ಅವರು ಖಾಸಗಿ ರೆಸಾರ್ಟ್ ನಲ್ಲಿ ಅಂದ್ರೆ ಬಿಡದಿ ಸಮೀಪದ ಖಾಸಗಿ ರೆಸಾರ್ಟ್ ನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಅಲ್ಲಿಂದ ನಾಳೆ ಬೆಳಗ್ಗೆ 11:15 ಸುಮಾರಿಗೆ ನೇರವಾಗಿ ಬಿಬಿಎಂಪಿ ಮುಖ್ಯ ಕಚೇರಿಗೆ ರೆಸಾರ್ಟ್ ನಿಂದಲೇ ಬಂದು ಅಲ್ಲಿ ಮೇಯರ್ ಹಾಗೂ ಉಪಮೇಯರ್ ಸ್ಥಾನದ ಚುನಾವಣೆಯಲ್ಲಿ ಅವರು ಪಾಲ್ಗೊಳ್ತಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಜೆಡಿಎಸ್ ಶಾಸಕರು ಕೈತಪ್ಪಿ ಹೋಗಬಾರದು ಮತ್ತು ಈ ಬೇರೆ ಪಕ್ಷದ ಆಮಿಷಕ್ಕೆ ಒಳಗಾಗಬಾರದು ಅನ್ನೋ ಕಾರಣಕ್ಕಾಗಿ ಕೇರಳದಿಂದ ಆಗಮಿಸುವಂತಹ 14 ಜನ ಕಾರ್ಪೊರೇಟರ್ಗಳನ್ನ ವಿಮಾನ ನಿಲ್ದಾಣದಿಂದ ನೇರವಾಗಿ ಬಸ್ ನಲ್ಲಿ ಖಾಸಗಿ ರೆಸಾರ್ಟ್ಗೆ ಕರೆದೊಯ್ದು ಅಲ್ಲೇ ಸಭೆಯನ್ನು ನಡೆಸಿ ಅಲ್ಲಿಂದ ನಾಳೆ ನೇರವಾಗಿ ಚುನಾವಣೆ ನಡೆಯುವಂತಹ ಸಂದರ್ಭಕ್ಕೆ ಹಾಜರುಪಡಿಸುವಂತಹ ವ್ಯವಸ್ಥೆಯನ್ನ ಜೆಡಿಎಸ್ ಮಾಡಿಕೊಂಡಿದೆ. ಕಿರಣ್, ಇನ್ನು ಸಂಜೆ ವೇಳೆಗೆ ಅಂದರೆ ಇವತ್ತು ಸಂಜೆ ವೇಳೆಗೆ ಕುಮಾರಸ್ವಾಮಿ ಆ ಒಂದು ರೆಸಾರ್ಟ್ನಲ್ಲಿ ಅಂದರೆ ಬೆಂಗಳೂರಿಗೆ ಬಂದ ಮೇಲೆ ಜೆಡಿಎಸ್ ಶಾಸಕರ ಜೊತೆ ಏನು ಆಯ್ಕೆ ಆಗಿರುವಂಥ ಕಾರ್ಪೊರೇಟರ್ಸ್ ಜೊತೆ ಸಭೆಯನ್ನು ನಡೆಸ್ತಾರೆ. ಸೊ ಈಗಾಗಲೇ ಆರ್ ಅಶೋಕ್ ಅವರು ಹೇಳಿರೋ ಹಾಗೆ ಅವರು ಕೂಡ ರೆಸಾರ್ಟ್ನಲ್ಲಿ ಸಭೆಯನ್ನು ನಡೆಸ್ತಾರೆ. ಈಗಾಗಲೇ ಬಿಜೆಪಿ ಕಚೇರಿನ ಎಲ್ಲರೂ ಸಭೆ ಸೇರಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ನಾಳೆ ನಮ್ಮ ಉಪಮೇಯರ್ ಹಾಗೂ ಮೇಯರ್ನ ಆಯ್ಕೆ ಮಾಡುವಂಥ ಸಂಬಂಧ ಸಭೆ ನಡೆಸ್ತೀವಿ ಅಂತ. ಸೊ ಈ ಎರಡೂ ಸಭೆಗಳು ಆ ಒಂದು ಪಕ್ಷಗಳಿಗೆ ಎಷ್ಟು ಮಹತ್ವದಾಗಿದೆ, ಏನು ನಡೀಬಹುದು ಅಂತ ಸಭೆಯಲ್ಲಿ? ಗುರುಪ್ರಸಾದ್, ಇಲ್ಲಿ ಜೆಡಿಎಸ್ ನಡೆಸುವಂತ ಸಭೆ ಏನಿದೆ ಅದು ಕಾಂಗ್ರೆಸ್ ಅಭ್ಯರ್ಥಿನ ಮೇಯರ್ ಸ್ಥಾನಕ್ಕೆ ನಡೆಯುವಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನ ಬೆಂಬಲಿಸುವಂತಹ ವಿಚಾರ ಮತ್ತು ಉಪಮೇಯರ್ ಸ್ಥಾನಕ್ಕೆ ತಮ್ಮ ಪಕ್ಷದ ಅಭ್ಯರ್ಥಿನ ಆಯ್ಕೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ನೇತೃತ್ವದಲ್ಲಿ ಇವತ್ತು ಸಭೆಯನ್ನ ನಡೆಸುತ್ತೆ. ಹಾಗಾಗಿ ಅದು ಜೆಡಿಎಸ್ ಪಾಲಿಗೆ ಆ ಒಂದು ಸಭೆ ಮಹತ್ವದಾಗಿದೆ. ಮತ್ತು ಬಿಜೆಪಿ ಕೂಡ ಇವತ್ತು ಸಂಜೆ ಸಭೆಯನ್ನ ನಡೆಸುತ್ತೆ. ರೆಸಾರ್ಟ್ಗೆ ತೆರಳುವಂತ ಸಾಧ್ಯತೆಯೂ ಕೂಡ ಇದೆ. ಯಾಕೆಂದ್ರೆ ಇಲ್ಲಿ ಬಿಜೆಪಿಗೆ ಇರುವಂತದ್ದು 2 ರೀತಿಯ ವಾತಾವರಣ ಬಿಜೆಪಿಲಿದೆ. ಒಂದು ರೀತಿಯ ಆಶಾವಾದ ಕೂಡ ಬಿಜೆಪಿಲಿದೆ ಮತ್ತು ಆತಂಕದ ವಾತಾವರಣ ಕೂಡ ಇದೆ. ಯಾಕಂದ್ರೆ ಕೊನೆಯ ಕ್ಷಣದಲ್ಲಿ ಪಕ್ಷೇತರರು ಅಥವಾ ಜೆಡಿಎಸ್ ನಮ್ಮನ್ನ ಬೆಂಬಲಿಸಬಹುದು, ಆ ನಿಟ್ಟಿನಲ್ಲಿ ನಾವು ನಡೆಸುವಂತಹ ಪ್ರಯತ್ನ ಯಶಸ್ವಿ ಆಗಬಹುದು ಅನ್ನೋ ಒಂದು ವಿಶ್ವಾಸ ಬಿಜೆಪಿ ನಾಯಕರಲ್ಲಿ ಈಗಲೂ ಕೂಡ ಇದೆ. ಮತ್ತು ಕೊನೆಯ ಕ್ಷಣದಲ್ಲಿ 2-3 ಮತಗಳ ಅಂತರದಿಂದ ನಮಗೆ ಮೇಯರ್ ಸ್ಥಾನ ಕೈತಪ್ಪಿ ಹೋಗಬಹುದು ಅನ್ನೋ ಆತಂಕ ಕೂಡ ಬಿಜೆಪಿ ಅವರನ್ನ ಕಾಡ್ತಾ ಇದೆ. ಹೀಗಾಗಿ ಅವರು ಇವತ್ತು ಬೆಳಗ್ಗಿನಿಂದ ಸಭೆ ನಡೆಸ್ತಾ ಇರುವಂತದ್ದು, ಸಂಜೆ ವೇಳೆ ರೆಸಾರ್ಟ್ ನಲ್ಲಿ ಸಭೆ ಸೇರಿ ನಡೆಸುವಂತಹ ಸಭೆ ಕೂಡ ಅವರಿಗೆ ಮಹತ್ವದ್ದಾಗಿದ್ದು ಆತಂಕ ಕೂಡ ಇಲ್ಲಿ ಕಾಡ್ತಾ ಇರುವಂತ ಬಿಜೆಪಿಗೆ ಕೂಡ ಅವರು ನಡೆಸುವಂತಹ ಸಭೆ ಇಲ್ಲಿ ಮಹತ್ವದ್ದಾಗಿದೆ. ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಮಾಹಿತಿಗೆ.